ಮತ್ತು ಚಿಲ್ಡ್ರೆ ನನ್ನ ಮಗನೇ, ಯಾರ ಹತ್ರ ಆಟ ಆಡ್ತಾ ಇದೀಯ? ಮುತ್ತು ಅನ್ನೋ ಹೆಸರು ಹೇಳ್ಬಿಟ್ರೆ ಹೆದರ್ಕೊಂಡ್ಬಿಡ್ಬೇಕಾ? ಅವನು ನಮಗೆ ಕೂಲಿ ಆಳು. ಹೌದಾ? ಓ ಬಾ ಮುತ್ತು. ಇದೇ ಕಣ ಮುತ್ತು. ಅವನು ಆಳೆ, ಆದ್ರೆ ನಮ್ಮಂಗಲ್ಲ. ಮುತ್ತು ಪ್ರೀತಿಗೆ ಕೂಲಿ ಆಳು, ವಾತ್ಸಲ್ಯಕ್ಕೆ ಅಡಿ ಆಳು. ಏನೊಳ್ಳೆ ಗುಳಿ ತರ ನುಗ್ತಾ ಇದೀಯಾ? ಅಮ್ಮವ್ರ ಪೂಜೆ ಕೂತ ಎಷ್ಟೊತ್ತಾಯ್ತು ಗೊತ್ತಾ? ನೋಡ್ದೆ. ಆರ್ತಿ ಟೈಮಿಗೆ ಸಾವುಕಾರು ಬಂದ್ ನಿಲ್ಲಿಲ್ಲ. ನೀನ್ ಕತೆ ಅಷ್ಟೇ, ಹೋಗಿ ಸಾವುಕಾರನ ಎಬ್ರಿಸು. ನೀನೇನ್ ಹೊಸದಾಗಿ ಹೇಳ್ತಾ ಇದ್ಯಲ್ಲ? ಸಾವುಕಾರನ ಮುತ್ತು ಬಿಟ್ರೆ ಬೇರೆಯವ್ರಿಗೆ ಎಬ್ಸೋ ತಾಕತ್ ಯಾರಿಗಿದೆ? ಅಮ್ಮವ್ರು ಏನ್ ಹೇಳಿದಾರೆ ಹೇಳು? ಏನ್ ಹೇಳಿದಾರೆ? ಸಾವುಕಾರ ಎದ್ದ ತಕ್ಷಣ ಮೊದಲು ಮುತ್ತು ಮುಖ ನೋಡ್ಬೇಕು ಅಂತ ಹೇಳಿದಾರೆ. ಗೊತ್ತು, ಆದ್ರೆ ಇವತ್ತು ಸಾವುಕಾರು ಹುಟ್ಟಿದ ದಿನ. ಪೂಜೆ ಟೈಮ್ಗೆ ಸಾವುಕಾರ ಅಲ್ಲಿಲ್ಲ ಅಂದ್ರೆ ನಮ್ಮೆಲ್ರಿಗೂ ಇದ ದೊಡ್ಡ ಹಬ್ಬ. ಅದಕ್ಕೆ ನಾನ್ ಏನ್ ಮಾಡ್ಬೇಕು? ಮುತ್ತು ಎಲ್ಲಯ್ಯ? ಸಾವುಕಾರ ಹುಟ್ಟಿದ ಹಬ್ಬದ ದಿವಸ ಮುತ್ತು ಎಲ್ಲಿರ್ತಾನೆ ಹೇಳು? ಗಣಪ, ಈ ಮುತ್ತು ಇನ್ನೇನ್ ಕೇಳ್ತಾನಪ್ಪ? ಎಲ್ರು ಸಂತೋಷವಾಗಿ ನೆಮ್ಮದಿಯಾಗಿ ಸುಖವಾಗಿರೋ ಮಾಡಪ್ಪ. ಆಗ್ಲಿಂದ ನಾನೇ ಕಾಯ್ತಾ ಇದ್ದೀನಿ. ಬಂದ್ಬಿಟ್ಯಾ? ಸಾವುಕಾರು ರೆಡಿ ಆಗಿದ್ದಾರೆ, ಕೆಳಗ್ ಬರ್ತಿದ್ದಾರೆ. ಸಾವುಕಾರ ಬರ್ತಾ ಇದಾರ? ಆಗ್ಲಿಂದ ಅಮ್ಮವ್ರು ಮುಸ್ಗುಡ್ತಾ ಇದ್ರು, ಸದ್ಯ ಬಂದಿಲ್ಲ. ಈಗ ಅವ್ರಿಗಾಗುತ್ತೆ ಹುಟ್ಟಿದಬ್ಬ. ಅಬ್ಬಾ, ಮುತ್ತು ಬಂದಾಯ್ತು. ಹೌದು, ಆಗ್ಲಿಂದ ನಾವ್ ಇಲ್ಲೇ ಇದ್ದೀವಿ. ನೀನ್ ಯಾವಾಗ ಬಂದೆ? ಎಲ್ಲಿಂದ ಬಂದೆ? ನಾನು ಬರೋದ್ ನಿನಗ್ ಮಾತ್ರ ಅಲ್ಲ, ಇಲ್ಲಿದವ್ರು ಯಾರಿಗೂ ಗೊತ್ತಾಗಲ್ಲ. ಓಹೋ, ಹೇಗೆ? ಅವ್ನ್ ಬರೋದ್ ನಮಗ್ ಗೊತ್ತಾಗಲ್ಲ, ನಾನ್ ಬರೋದ್ ನಿಮಗ್ ಗೊತ್ತಾಗಲ್ಲ. ಬರ್ಬೇಕಾ ಟೈಮ್ ಅಲ್ಲಿ ಜಾಗದಲ್ಲಿ ಕರೆಕ್ಟ್ ಆಗಿ ಬರ್ತೀನಿ. ಓಹೋ, ಯಾ ಮತ್ತು ಅಲ್ಲೋಡು ಸಾವುಕಾರು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಸ್ವಾಹಾ. ಯಾಕಮ್ಮ? ಅಮ್ಮ, ಸಾವುಕಾರ ಹುಟ್ಟಬ್ಬ ಇವತ್ತು, ನೀವೇ ಆಶೀರ್ವಾದ ಮಾಡ್ತಿದ್ರಿ. ಹೇಗೆ? ಮೊದಲ ಆ ಬುದ್ಧಿ ಅವನಿಗಿದ್ರೆ ಹೆತ್ತವಳ ಮನಸ್ಸನ್ನ ಸಂತೋಷವಾಗಿ ಇಡೋಕ್ ಕೇಳು, ಆಮೇಲೆನ ಆಶೀರ್ವಾದ ಎಲ್ಲ. ಏನದು? ಅದಲ್ಲ ಸಾವುಕಾರ್ರೆ, ನೀವಿನ್ನೂ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ಅಮ್ಮನ ಕೋಪ. ಅಮ್ಮ, ಈ ವರ್ಷ ನೋಡ್ತೀರಿ, ನೀವ್ ಅನ್ಕೊಂಡಾಗೆಲ್ಲ ಆಗೋಗುತ್ತೆ. ಮುಂದಿನ ವರ್ಷದಿಂದ 3 ಜನ ಕಾಲಿಗೆ ಬೀಳ್ತಾರೆ. 3? ಸಾವುಕಾರ ಒಬ್ರು, ಮದ್ವೆ ಆಗೋರೊಬ್ರು, ಮಡ್ಲೆಲ್ ಒಂದು. 3 ಜನ ಆಯ್ತಲ್ಲ? ಅವಳಿ ಜವಳಿ ಆದ್ರೆ 4. ಸಾವುಕಾರ್ರೆ, ಅಮ್ಮವ್ರ ನಗ್ತವ್ರು, ಇದೇ ಚಾನ್ಸ್. ಕಾಲಿಗೆ ಬಿದ್ಬಿಡೆ ಬೇಳೆ. ಮುತ್ತು ಹೇಳೋ ಪ್ರಕಾರ ಈ ಮನೇಲೆಲ್ಲ ಒಳ್ಳೇದಾದ್ರೆ ಅದೇ ಸಂತೋಷ. ನಾ ಹೊರಡ್ಬರ್ತೀನಮ್ಮ. ಎಲ್ಲಿ? ನಾಟಕಕ್ಕ? ನಾಟಕನ? ಇಲ್ಲಮ್ಮ. ನಿನ್ನೆ ನೀನ್ ನಾಟಕಕ್ಕೆ ಹೋಗಿಲ್ಲ? ಓ ಇಲ್ಲಮ್ಮ, ನಾಟಕ ಅದೆಲ್ಲ ನೋಡೋದ್ ಬಿಟ್ಟು ಬಹಳ ದಿನ ಆಯ್ತು. ಮುತ್ತು, ನೀನ್ ಹೇಳು. ಇಲ್ಲಮ್ಮ, ಹೋಗ್ಲಿಲ್ಲ. ನಿನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಸತ್ಯವಾಗ್ಲೂ ಹೋಗ್ಲಿಲ್ಲಮ್ಮ. ನಿನ್ ಬಗ್ಗೆ ನೀನ್ ಯಾವತ್ತು ಯೋಚನೆ ಮಾಡಿದ್ಯಾ? ಇವನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಅದೆಲ್ಲ ಆಗ್ಬಿಡಮ್ಮ. ತಲೆ ಮೇಲೆ ಕೈ ಇಟ್ಟು ಹೇಳು ಅಂದೆ. ಸರಿ 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 ಸರಿ. ಸತ್ಯವಾಗ್ಲೂ ನಾಟಕಕ್ಕೆ ಹೋಗಿದ್ವು ಅಮ್ಮ. ಮೋಹಿನಿ ಬಸ್ ಮಾಸ್ಪುರ, ಬೆಳಿಗ್ಗೆ 5 ಗಂಟೆಗೆ ಬಂದ್ವಿ.
ರಾಜ, ನೀನ್ ಇವತ್ತು ಯಾವ ನಾಟಕಕ್ಕೂ ಹೋಗ್ಬಾರ್ದು. ನಿನ್ಗೋಸ್ಕರ ಜನ ಕಾಯ್ತಾ ಇದ್ದಾರೆ. ನೀನ್ ಮಾಡ್ಬೇಕಾದ ದಾನ ಧರ್ಮ ತುಂಬಾ ಇದೆ. ಸದ್ಯಕ್ಕೆ ಇವತ್ತು ನಾಟಕ ಇಲ್ಲ, ನಡಿ. ನಾವಿವತ್ತು ನಾಟಕ ನೋಡಕ್ ಹೋಗ್ತಾ ಇದೀವಿ. ಏನದು? ಏನಿಲ್ಲಮ್ಮ, ದೇವಸ್ಥಾನಕ್ಕೆ ಹೊಡ್ ಬರೋಣ ಅಂತ. ಹೌದು, ದೇವಸ್ಥಾನಕ್ಕೆ? ಹೌದಮ್ಮ, ದೇವ್ರ ನೋಡ್ಕೊಂಡ್ ಬರಕ್ಕೆ. ಹೌದು, ಹ್ಮ್. ಬರ್ತೀವಿ. ದೇವತೆ ನೋಡ್ಕೊಂಡ್ ಬರ್ತೀವಿ. ಅಬ್ಬಾ, ಎಲ್ಲ ಚೆನ್ನಾಗ್ ಮುಗೀತು. ಮುತ್ತು, ನಿನಗೆ ನಾನು ಎಷ್ಟು ಸಲ ಹೇಳಿದೀನಿ ಇಂಥ ಕೆಲ್ಸಗಳೆಲ್ಲ ಮಾಡಬೇಡ ಅಂತ. ಅಮ್ಮ, ನಮ್ಮ ಮಾತು ನಾವು ಎಲ್ಲಿ ಕೇಳ್ತಾನೆ ಹೇಳು. ಅಮ್ಮ, ಈ ದೇಹದಲ್ಲಿ ಹರಿತಿರೋ ರಕ್ತ ನೀವು ಹಾಕಿದ ಭಿಕ್ಷೆ. ನಿಮ್ಗಲ್ದೆ ಬೇರೆ ಯಾರಿಗೆ ಸೇವೆ ಮಾಡ್ಲಿ? ಮುತ್ತು, ಹಿತ್ತಲ್ಗೆ ಹೋಗಿ ದನಗಳಿಗೆಲ್ಲ ಮೇವ ಹಾಕ್ಬಿಟ್ ಬಾ. ಅದೆಲ್ಲ ಆಗ್ಲೇ ಆಯ್ತಮ್ಮ. ಆಯ್ತಾ? ಆಯ್ತು. ಸರಿ, ಅಡಿಗೆ ಮನೆಯಲ್ಲಿ ಅಡಿಗೆಲ್ಲ ಆಯ್ತಾ ಅಂತ ನೋಡ್ಕೊಂಡ್ ಬಾ. ಅದು ಕೂಡ ಆಯ್ತಮ್ಮ. ಅಮ್ಮ, ಅದ್ಯಾಕಮ್ಮ ಜಮೀನ್ದಾರ್ ಬಂದಾಗೆಲ್ಲ ನಾನು ಹೊರಗೆ ಕಳಿಸ್ತೀನಿ. ಇವತ್ತು ಸಾವುಕಾರ ಉದ್ದಬ್ಬ ಜೊತೆಲೇ ಇರ್ತೀನಿ. ಕಳೆಯಂದ್ರೆ ಹಾಕ್ರಲ್ಲ. ಇದೇನು ಹಾರಾನ ಬಾರಾನ? ಈ ಜಮೀನ್ದಾರ್ ತುಕ ಇಷ್ಟೇನಾ? ರಾಜ, ಮುತ್ತು, ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರಲ್ಲ, ಹೋಗ್ಬಿಟ್ ಬನ್ನಿ. ಹೊರಡಿ. ಕೃಷ್ಣ, ಮುತ್ತು, ನಾ ಇಲ್ಲಿದ್ದೀನಿ. ಎತ್ತು. ಓ, ನೀನ್ ಇಲ್ಲಿದ್ಯಾ? ಇಲ್ಲೇ ಇರು. ಏನ್ ನಿಂಗ್ ಮಾಡ್ತಿದ್ದೀರೋ? ತಾಜ್ ಮಹಲ್ ಅಂತ ಅರಮನೆ, ಅದನ್ನೆಲ್ಲ ಬಿಟ್ಟು ಈ ಗುಡಿಸ್ಲಲ್ಲಿ ಬಿದ್ದಿದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ನನ್ನ ಮೈ ಉರಿತೈತೆ. ಹೌದು, ಮನೆ ಆಳುಗಳೆಲ್ಲ ಎದುರಿಗೆ ಮಾತಾಡಂಗಾಗಿದ್ದಾರೆ. ಚಪ್ಲಿನ ಎಲ್ಲಿ ಬಿಡ್ಬೇಕು ಅಂತ ನಾನು ಮತ್ತೆ ನಿನ್ಗೆ ಹೇಳ್ಕೊಡ್ಬೇಕಾ? ಹಳೆಯದೆಲ್ಲ ಮರ್ತೋಯ್ತಾ? ಮುಂದೆ ನಾ ಒಟ್ಟಾಗಿ ಬಾಳ ಬದುಕ್ಬೇಕಾದವ್ರು, ಗೊತ್ತು ತಾನೆ? ಗೊತ್ತು. ಅಂಜಲಿದು ವಿದ್ಯಾಭ್ಯಾಸ ಎಲ್ಲ ಮುಗೀತಾ? ಅದೇನು ಬುದ್ಧಿನೇ ತಂಗಿ ನಿನಗೆ? ಅಲ್ಲ, ಅವಳು ಓದಿದ್ರೆಷ್ಟು ಬಿಟ್ರೆಷ್ಟು, ನಾನು ಅವಳನ್ನೆಲ್ಲ ಕಳಿಸ್ಕೊಡ್ತೀನಿ, ನೀನ್ ಸೊಸೆ ಮಾಡ್ಕತೀಯ, ನಾವು ಮತ್ತಷ್ಟು ಹತ್ರ ಸಂಬಂಧಿಕರಾಗ್ತೀವಿ. ಏನಂತೀಯ? ಗೊತ್ತಿದ್ದು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ, ನನ್ನಿಂದ ಯಾವ ರಹಸ್ಯನೂ ಮುಚ್ಚಿಟ್ಟಿಲ್ಲ ತಾನೆ? ಹಂಗೇನಾರ ಇದ್ರೆ ಹೇಳು, ಎಲ್ಲ ಬಗೆಹರಿಸ್ಬಿಡ್ತೀನಿ. ಈ ಬೆಂಕಿಯಪ್ಪನಿಗೆ ಗೊತ್ತಿಲ್ದಾಗಿ ಯಾವ್ದಾದ್ರೂ ಗುಟ್ನ ಗಟ್ಟಿಯಾಗಿ ನಿನ್ನ ಮಡ್ಡಲ್ಲಿ ಮುಚ್ಚಿಟ್ಕೊಂಡಿದ್ರೆ, ನಾನು ಮುಕ್ಕಣ್ಣನ 3ನೇ ಕಣ್ಣಿಂದ ಹೊರಟ ಬೆಂಕಿ ಹಾಕ್ತೀನಿ. ಆಗ ನೀನು, ನಿನ್ನ ಊರು, ನಿನ್ನ ಜನ ಎಲ್ಲ ಸುಟ್ಟು ಖಲಾಸ್. ಬರ್ಲೇ ನಮ್ಮ ತಂಗಿ? ಏಯ್, ನಾನು ಹೇಳಿದ್ರ ಮೇಲೆ ನಿಗಾ ಮಡಗಿದೀಯನೋ? ಮಡಗೇವ್ನಿ. ಅವನವನಲ್ಲ ಮುತ್ತು, ಅವನ ಮೇಲೆ ಒಂದ್ ಕಣ್ಣು ಮಡಗಿರು. ಈಗಾಗ್ಲೇ ಒಂದ್ ಕಣ್ಣು ಮಡಗೀವ್ನಿ, ಇನ್ಮೇಲೆ 2 ಕಣ್ಣು ಮಡಗ್ತೀನಿ. ನೀನ್ ನಮ್ಮವನಂತ ಯಾವನ್ಗೂ ಗೊತ್ತಿಲ್ಲ ತಾನೆ? ಅದೇನ್ ಗೊತ್ತಾಯ್ತದೆ? ಏಯ್, ಕಿರ್ಚಬೇಡ್ವೋ, ಅಂದಿ ಕುಡ್ತವನೆ ಸಾರು.